ಫ್ರೆಂಡ್ಸ್ ನಮಸ್ಕಾರ. ಈಗ ನಮ್ಮ ಜೊತೆ ಈಗ ಟೂರ್ನಮೆಂಟ್ ಫಂಕ್ಷನ್ಗೆ ಬಂದಿದ್ದೀವಿ. ಗೇರೋ ಪುಟ್ಟವ್ರು ಸಿಕ್ಕಿದ್ದಾರೆ ಅಣ್ಣವರು. ಅಣ್ಣ, ಈಗ ಟೂರ್ನಮೆಂಟ್ ನಡೆದಿದೆ, ನಿಮ್ಗೆ ಅನಿಸಿಕೆಗೆ ಎಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ಹೆಂಗೆ ಬಂದಿದೆ ಅಂತ ಸ್ವಲ್ಪ ಹೇಳಿ ಅಣ್ಣ. ಎಲ್ಲರಿಗೂ ಪಾರಿವಾಳ ಶೋಕದವ್ರಿಗೆ ನಮಸ್ಕಾರ ನನ್ನ ಕಡೆಯಿಂದ. ಈ ಹೊಸ ಬೆಳಕು ಟೂರ್ನಮೆಂಟ್ ಅನ್ನೋದು ಈ ಕಾನ್ಸೆಪ್ಟ್ ಇದು 3ನೇ ವರ್ಷ. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ JC ರೋಡ್ ಮಧುವಣ್ಣ ಆಗಲಿ, ನಾಗಸಂದ್ರ ರಘುವಣ್ಣ ಆಗಲಿ, ಉಮಾಶಂಕರ್ ಸರ್ ಆಗಲಿ, ಹೊಸ ಬೆಳಕು ಟೀಮು ಎಲ್ಲರೂ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಈ ಟೂರ್ನಮೆಂಟು ಮಾಡೋದು ಉದ್ದೇಶ ಏನು ಗೊತ್ತಾ, ಒಂದು ಅಕ್ಕಿ ಶೋಕಿ ಬೆಳೀಲಿ ಅಂತ. ಈ ಎಲ್ಲ ದೊಡ್ಡವರು ಏನು ಮಾಡ್ಕೊಂಡೋಗಿ ಹಿರಿಕರು ಅದನ್ನು ಎಲ್ಲರೂ ನಾವು ನೆಡ್ಸ್ಕೊಂಡು ಹೋಗ್ಬೇಕು, ಮಾಡ್ಕೊಂಡು ಹೋಗ್ಬೇಕು, ಏನು ಗಲಾಟೆ ಗೊಂದಲ ಇಲ್ಲೇ ಮಾಡ್ಕೊಂಡು ಹೋಗ್ಬೇಕಂತ ಒಂದು. ಎರಡನೇದು, ಇವತ್ತು ಹೊಸ ಬೆಳಕು 3ನೇ ವರ್ಷದ ಫಂಕ್ಷನ್ಗೆ ಎಲ್ಲ ತುಂಬ ವೆರೈಟಿಗೆ ಎಕ್ಸಿಬಿಷನ್ ಮಾಡಿದರು. ಒಂದು ತುಂಬ ವೆರೈಟಿ ಬರ್ಡ್ಸ್ಗಳು ಇತ್ತು. ಅದಾದಮೇಲೆ ಮೆಡಿಷನ್ದಾಗಲಿ ಅದು ಇತ್ತು. ಅದಾದಮೇಲೆ ತುಂಬ ಗಣ್ಯ ವ್ಯಕ್ತಿನೂ ಬಂದಿದ್ರು. ಎಲ್ಲ ಇದು ಅಕ್ಕಿ ಶೋಕ್ದಾರ್ಗಳು ಅವರೆಲ್ಲರೂ ಬಂದಿದ್ದರು. ಈ ಟೂರ್ನಮೆಂಟ್ನ ನಮಗೆ ಇವಾಗ 36 ವರ್ಷ ಈ ಥರ ಟೂರ್ನಮೆಂಟ್ ನಾವು ನೋಡಿಲ್ಲ. ನಾವು 2008 ಅಕ್ಕಿ ಬಿಟ್ಕೊಂಡು ಬಂದಿರೋದು, ಇವತ್ತು ಬಿಡ್ತಾ ಇದ್ದೀವಿ. ಈ ಥರ ಟೂರ್ನಮೆಂಟ್ ನಾವು ನೋಡಿಲ್ಲ. ಮುಂದೇನು ಆ ದೇವರು ಹೊಸ ಬೆಳಕು ಅವ್ರ ಅವ್ರಿಗೆ ಎಲ್ಲ ಶಕ್ತಿ ಕೊಡಲಿ. ಇದಕ್ಕೆ ನಮ್ಮ ಮಧು ಅಣ್ಣವ್ರು ತುಂಬ ಕಷ್ಟಪಟ್ಟು ಈ ಟೂರ್ನಮೆಂಟ್ ಮಾಡಬೇಕಂತ ಇದ್ದಾರೆ, ಮಾಡಿದರು ಅವ್ರು ಓಡಾಡಿ. ಅದಕ್ಕೆ ನಮಗೆ ಹೃದಯಪೂರ್ವ ನಮ್ಮ ಮಧು ಅಣ್ಣಂಗೆ ತುಂಬ ಧನ್ಯವಾದಗಳು ಹೇಳ್ತೀವಿ. ಪುಟ್ಟರು ತುಂಬ ಕಷ್ಟ ಬಿದ್ದಾರೆ ಸರ್. ತುಂಬ ರಾತ್ರಿ ಆಗಲೆಲ್ಲ ಇಲ್ಲಿ ಇದ್ದು ಕಷ್ಟ ಬಿದ್ದಾರೆ. ಪುಟ್ಟಾಗೆ ತುಂಬಾ ಇದಿದೆ, ಹಾರ್ಡ್ ವರ್ಕ್ ಮಾಡೋ ನಮ್ಮ ಚೇತನ್ ಇನ್ಫೋಸಿಸು ತುಂಬಾ ಕಷ್ಟ ಬಿದ್ದಾರೆ ಟೂರ್ನಮೆಂಟ್ಗೆ. ಅವ್ರಿಗೆಲ್ಲರ ಪರವಾಗಿ ಧನ್ಯವಾದಗಳು ಅಷ್ಟೇ. ಬರೋಣ ಸರ್ ಅಣ್ಣ. ಆಮೇಲೆ ಇದು ನಾವು ನೋಡಿರೋಂಗೆ, ನಾನು ಶೋಕಿಗೆ ಬಂದು ಒಂದು 6 ವರ್ಷ ಆಯಿತು. ಗಿರೇಬಾಜು ನಾನು ನೋಡೋಕೆ ಹಿಡಿದು ಟೂರ್ನಮೆಂಟ್ ಎಲ್ಲ ಈ ಥರ ಅಕ್ಕಿಗಳನ್ನ ಕಲೆಕ್ಷನ್ ಅನ್ನೋದು ನಾನೆಲ್ಲೂ ನೋಡಿಲ್ಲ. ಮಾಡಿದ್ದಾರೆ ಬೇರೆ ಕಡೆ, ನಾನು ಹೋಗಿ ನೋಡಿಲ್ಲ. ಇದು ಒಂದಷ್ಟು ಬೆಸ್ಟ್ ಅಂತ ಹೇಳ್ಬೋದು ನಾನು ನೋಡಿರೋದ್ರಲ್ಲಿ. ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಆಮೇಲೆ ಚೇತನ್ ಬ್ರೋ, ಆಸಮ್ ಪಿಜನ್ ಚಾನಲ್ ನೋಡ್ತಿದ್ದೀರಾ, ನಿಮ್ಗೆ ಏನು ಅನಿಸುತ್ತೆ? ಫಸ್ಟು ನಿಮ್ಮ ವ್ಯೂವರ್ಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಚಾನಲ್ನ ಬೆಳೆಸಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಹೊಸ ಬೆಳಕು ಬಗ್ಗೆ ಹೇಳಬೇಕು ಅಂದರೆ, ಇದೊಂದು ಕಮಿಟಿ ಇದೆಯಲ್ಲ, ಇದೊಂದು ಸೂಪರ್ ಕಮಿಟಿ. ಆ್ಯಕ್ಚುಲಿ ಮಧು ಅಣ್ಣ ಆಗಲಿ, ಉಮಾಣ್ಣರಾಗಲಿ, ರಘುವಣ್ಣ ಆಗಲಿ, ಎಲ್ಲ ಏನು ಕಮಿಟಿ ಇದೆ, ಇದೊಂದು ಸೂಪರ್ ಟೀಮು. ಈಗ ನಾವು ಹೊಸದಾಗಿ ಶೋಕಿ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಒಂದು ಗಾಡ್ ಬ್ಲೆಸ್ ಆಗಿದ್ದೀವಿ. ಯಾಕಂದರೆ ನಾವು ಆವಾಗ ನೋಡ್ತಾ ಇದ್ವಿ ಎಲ್ಲ ಬೆಳ್ಳಿ ಕಪ್ಗಳಾಗಲಿ ಆ ಥರ ಕೊಡ್ತಾಯಿದ್ರು, ಈ ಥರ ಇತ್ತು ಅಂತ. ಬಟ್ ಪ್ರೆಸೆಂಟಲ್ಲಿ ನಮ್ಗೆ ಆ ಥರ ಯಾರೂ ಮಾಡ್ತಾ ಇರಲಿಲ್ಲ. ಬೆಳ್ಳಿ ಕಪ್ಗಳು ಕೊಟ್ಟು ಎಲ್ಲ ಬರೀ ರೋಲಿಂಗ್ಗಳು ಇಟ್ಕೊತಾಯಿದ್ರು. ಬಟ್ ಪ್ರತಿಯೊಂದು ಪ್ಲೇಸ್ಮೆಂಟನ್ನು ಸಹ ಒಂದು ಬೆಳ್ಳಿ ಕಪ್ಪಲ್ಲಿ ಮಾಡ್ಬೋದು ಅನ್ನೋದೊಂದು ಕಾನ್ಸೆಪ್ಟ್ ಐಡಿಯಾ ಬಂದು ಕಮಿಟಿಯವರೆಲ್ಲ ಮಾಡಿದ್ದು. ಅದಕ್ಕೆ ನಾವು ಬ್ಲೆಸ್ಡ್ ಆಗಿದ್ದೀವಿ. ಒಂದು ಸ್ವಲ್ಪ ಏನಂದರೆ ಈಗಿರೋದು ನಮಗೆ ಒಂಥರ ಅದು ಖುಷಿ ವಿಚಾರ. ಯಾಕಂದ್ರೆ ನೆಕ್ಸ್ಟು ನಾವು ಸಾಧನೆ ಮಾಡಿದ್ರೆ ನೆಕ್ಸ್ಟ್ ಹೇಳ್ಕೊಬೋದಪ್ಪ, ನಾವು ಇಂಥ ಟೂರ್ನಮೆಂಟಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ ಅಂತ ಹೇಳ್ಕೊಳ್ಳೋ ಅಂತ ಒಂದು. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಮ್ಮ ಸುವೇಲ್ ಸರ್ ಅವರು ಭೂಪ್ಸಂದ್ರ ಅಲ್ಲಿ ಇದು ಶಿವಾಜಿನಗರಲ್ಲಿ ಇರೋ ಸುವೇಲ್ ಸರ್ ಅವರು ಒಂದು ಕೇಜ್ ಮಾಡಿಕೊಟ್ಟಿದ್ದಾರೆ. ಈ ಕೇಜ್ ಕಾನ್ಸೆಪ್ಟ್ ಬಂದು ಔಟ್ ಆಫ್ ಕಂಟ್ರಿಲಿ ಇರೋದು, ಈ ಥರ ಎಲ್ಲೂ ಇಲ್ಲ. ಅದನ್ನು ಐಡಿಯಾ ಕೊಟ್ಟಿದ್ದು ನಮ್ಮ ಮಧು ಅಣ್ಣ ಅವರು. ಅವ್ರಿಗೂ ಒಂದು ಟ್ಯಾಂಕ್ಸ್ ಹೇಳ್ತೀವಿ ಸುವೇಲ್ ಸರ್ಗೆ. ಯಾಕಂದರೆ ನೋಡಿ, ಇದು ಫಸ್ಟ್ ಟೂರ್ನಮೆಂಟಲ್ಲಿ ಒಂದು ಅಕ್ಕಿನೂ 5 ದಾವಡಿ ಕಡೆಯಿಂದ ಫ್ರೀಯಾಗಿ ಕೊಟ್ಟಿದ್ದಾರೆ. ಅಂದರೆ ಟೋಕನ್ ಮುಖಾಂತರ ತೆಗ್ದು ಎಲ್ಲರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಅದಾದಮೇಲೆ ಗೆದ್ದಿರೋರಿಗೆ ಆ ಟೋಕನಲ್ಲಿ ಯಾರು ನಾವು ಹೆಸರು ಬಂದಿತ್ತು ಅದಕ್ಕೆ ಅವ್ರಿಗೆಲ್ಲ ಪ್ರೈಸು ಕೊಟ್ಟಿದ್ದಾರೆ. ಅಕ್ಕಿ ಕೊಟ್ಟು ಅದರಲ್ಲಿ ಗೂಡು ಸಮೇತ ಕೊಟ್ಟಿದ್ದಾರೆ. ಅದೊಂದು ಕಾನ್ಸೆಪ್ಟು. ಅದಾದಮೇಲೆ ಇನ್ನೂ ಬೇರೆ ಶೋಕ್ದಾರ್ಗಳು ಅವರು ಬಂದು ಅವರು ಓನಾಗಿ ವಾಲಂಟ್ರಿಯಾಗಿ ಬಂದು ನಾವು ಅಕ್ಕಿ ಕೊಡ್ತೀವಿ ಈ ಟೂರ್ನಮೆಂಟಲ್ಲಿ, ಚೆನ್ನಾಗಿ ನಡೀತಾ ಇದೆ, ಇನ್ನು ಮುಂದೆ ಈ ಥರ ನಡ್ಕೊಂಡು ಹೋಗಲಿ ಅಂತ ಅವರು ಬಂದು ಕೈ ಜೋಡಿಸಿದ್ದಾರೆ. ತುಂಬ ಒಳ್ಳೆಯ ವೇದಿಕೆ ಇದು. ಅಕ್ಕಿನ ಎಲ್ಲರ ಮನೇಲಿ ಇರುತ್ತೆ, ಎಲ್ಲರೂ ಒಳ್ಳೆ ಅಕ್ಕಿನ ಯಾರ್ದು ಕಂಡಮ್ ಮಾಡಬೇಡಿ ದಯವಿಟ್ಟು. ಅವ್ರ ಮನೆ ಅಕ್ಕಿ ಅವ್ರಿಗೆ ಚಿನ್ನ. ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋದರೆ ನಮಗೆ ಆಗುತ್ತೆ. ಅದನ್ನು ತಿಳ್ಕೊಳ್ಳಿ. ಅಕ್ಕಿ ಶೋಕಿಲ್ ನಾವೆಲ್ಲ ಒಂದೇ. ಯಾವತ್ತು ಒಗ್ಗಟ್ಟಲ್ಲಿ ಬಲ ಇದೆ. ಅಕ್ಕಿ ಶೋಕಿಲ್ ಹಂಗೆ ನಾವೆಲ್ಲ ಅಕ್ಕಿ ಶೋಕರಲ್ಲಿ ನಾವು ಅಣ್ಣ ತಮ್ಮಂದಿರು ಎಲ್ಲರೂ ಜೊತೆಯಲ್ಲಿ ಅಕ್ಕಿ ಶೋಕಿ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಆಮೇಲೆ ಚೇತನ್ ಅವರು ಒಂದು ಲಕ್ಕಿ ಡಿಪ್ ಮಾಡಿದ್ರು, ನಾನು ಅದರಲ್ಲಿ ಹೆಸರು ಬರ್ದು ಹಾಕಿದ್ದೆ. ಒಟ್ಟು ನನಗೇನು ಗಿಫ್ಟ್ ಬಂದಿಲ್ಲ. ಸುಮಾರು ಜನಕ್ಕೆ ಗಿಫ್ಟ್ ಹೊಡಿತು. ಎಂತೆಂಥ ಅಕ್ಕಿಗಳಂದರೆ 30,000 50,000 ಇಡ್ತೀನಿ ಅಕ್ಕಿ ಕೊಡಿ ಅಂದ್ರೆ ಅಂಥ ಅಕ್ಕಿ ಕೊಡಲ್ಲ. ಅಂಥ ಅಕ್ಕಿಗಳು ಗಿಫ್ಟಾಗಿ ಕೊಟ್ಟರು. ಅವರು ಯಾರ್ಯಾರು ಕೊಟ್ಟರು ಮತ್ತು ಹೆಂಗೆ ಕಾನ್ಸೆಪ್ಟ್ ಅವ್ರಿಗೆ ಐಡಿಯಾ ಬಂತು ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಹೇಳ್ತಾರೆ. ಚೇತನ್ ಅವ್ರನ್ನ ಕೇಳಿ. ಸರ್ ಏನಿಲ್ಲ, ಈಗ ಏನಂದರೆ ಈಗ 2025 3 ವರ್ಷದಿಂದ ನಾನು ನನ್ನ ಫ್ರೆಂಡ್ ಲಾಬ್ಸಲ್ಲಿ ಅಕ್ಕಿಗಳನ್ನ ಬಿಡ್ತಾ ಇದ್ದಿದ್ದೇನೆ. ಸೊ ಅವನು ಮದುವೆ ಆದ. ಸೊ ನಾವು ಮದುವೆ ಆದಮೇಲೆ ಗೊತ್ತಲ್ಲ, ಸ್ವಲ್ಪ ಎಲ್ಲ ನಾವು ಅವ್ರ ಲೈಫ್ ಅನ್ನೋದು ಇರುತ್ತೆ. ಸೊ ನನಗೂ ಒಂದು ಸ್ವಲ್ಪ ಫ್ರೀಡಮ್ ಇತ್ತು ಮನೆ ಕಡೆಯಿಂದೆಲ್ಲ. ನಮಗೂ ಎಲ್ಲ ಅಣ್ಣನ ಮಕ್ಕಳೆಲ್ಲ ಇದ್ದರು. ಅವರು ಎಲ್ಲ ಕಾಲೇಜೆಲ್ಲ ಮುಗೀತು. ಈಗ ಅಕ್ಕಿ ಇಡೋಣ ಅಂತ ನಾವು ಡಿಸೈಡ್ ಆದ್ವಿ. ಅವ್ನು ಇಟ್ಟರು. ಸೊ ಲಾಫ್ಟ್ ಮಾಡಿಸಿದ್ವಿ. ಸೊ ಲಾಫ್ಟ್ ಮಾಡಿಸ್ತಿದ್ದಂಗೆ ಅದೊಂದು ನಾನು ಅನೌನ್ಸ್ಮೆಂಟ್ ಮಾಡೋಣ. ಯಾಕೆಂದರೆ ಯೂಟ್ಯೂಬರ್ ಇವರು ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಯಾರಿಗೂ ಒಂದು ಗೊಂದಲ ಬೇಡ. ಬಟ್ ಯಾರಿಗಾನ ಅನ್ಸಿದ್ರು ಹೇಳೋಣ, ಒಂದು ಅನೌನ್ಸ್ಮೆಂಟ್ ಮಾಡೋಣ, ಲಾಫ್ಟ್ ಮಾಡ್ತಿದ್ದೀವಿ ಅನ್ನೋದು ಒಂದು ಅನೌನ್ಸ್ಮೆಂಟ್ ಮಾಡೋಣ. ಹಂಗೆ ಬೇಡ, ನಮ್ಮ ಲಾಫ್ಟಿಂದನೇ ಒಂದು ನನ್ನ ಸೇರ್ಸಿರೋ ಅಕ್ಕಿಗಳಲ್ಲಿ ಒಂದು ಪೇರ್ನ ಗಿವ್ ಅವೇ ಥರ ಕೊಡೋಣ ಅಂತ. ಯಾರು ಕೊಡೋಣ ಅಂದಾಗ ಟೋಕನ್ ಹಾಕ್ಬಿಟ್ಟೆ ಕೊಡೋಣ, ಒಂದು ಪೇರ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಸೊ ಇದು ಒಂದು ಪೇರ್ಗಿಂತ ಇದು ತೂಕ ಹೆಚ್ಚಿಗೆ ಮಾಡಿದ್ದು ಮಧು ಅಣ್ಣ.
ಅವರು ಏನಿಲ್ಲ, ನಾನು ಅಣ್ಣಂಗೆ ಐಡಿಯಾ ಹೇಳ್ತಿದ್ದಂಗೆ, ಚೇತನ್ ಅವರೇ ನಮ್ದೊಂದು ಜೊತೆ ತಗೊಳ್ಳಿ, ನಾವು ಒಂದು ಒಳ್ಳೆ ಜೊತೆ ಕೊಡ್ತೀವಿ, ಅಲ್ಲಿ ಇನ್ನೂ ಆಯ್ತು. ಆಮೇಲೆ ರಘುವಣ್ಣ ಅವರು ನಮ್ದು ಆಡಿರೋ ಲೈನಲ್ಲೇ ಕೊಡ್ತೀವಿ ಅಂತ ಅವರು ಆಮೇಲೆ ಉಮ್ಮಣ್ಣ, ಆಮೇಲೆ ಇವರು ನಮ್ಮ ಬೆಳ್ಳಿದವಡಿ ಯೋಗಿ ಅವರು, ಸರ್ ನಮ್ದೊಂದು ಪೇರ್ ಇರ್ಲಿ ಅಂದ್ಬಿಟ್ಟು. ಸೊ ಇದು ಹೋಗ್ತಾ ಹೋಗ್ತಾ ತೂಕ ಹೆಚ್ಚಾಗ್ತಾ ಹೋಯ್ತು. ಇದೆಲ್ಲ ಆಗ್ತಾ ಇದ್ದಂಗೆನೆ ನಮ್ಮ ಸುಯಲ್ ಸರ್ ಹೇಳಿದ್ರು, ಪುಟ್ಟ ಸರ್, ಆ ಥರ ಕೇಜಸ್ ನಾವು ಯೂಶಲಿ ಈಗ ನಾವೇನು ಅಂದ್ಕೊಂಡಿದ್ವಿ ಹಂಗೆ ಕೈಯಲ್ಲೇ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದರದ್ದೇನು ನೆಕ್ಸ್ಟು ನಾವು ಮಧು ಅಣ್ಣ ಅದನ್ನೆಲ್ಲ ಡಿಸೈಡ್ ಮಾಡ್ಕೊಂಡಾಗ ಮಾಮೂಲಿ ಚೈನಾ ಕೇಜಲ್ಲೇ ಕೊಡೋಣ, ಅದರಲ್ಲೇ ಕೊಡೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮಧು ಸರ್ಗೆ ಎಷ್ಟು ಅವರು ಈ ಅಕ್ಕಿ ಶೋಕ್ದಾರ್ಗಳ ಮೇಲೆ ಎಷ್ಟು ಪ್ರೀತಿ ಅಂದರೆ, ಚೈನಾ ಕೇಜು ಬೇಡ, ಒಂದು ಒಳ್ಳೆ ಕೇಜ್ ಮಾಡ್ಸೋಣ ಅಂದ್ಬಿಟ್ಟು ಅವ್ರದ್ದೇ ಕಾನ್ಸೆಪ್ಟ್ ಐಡಿಯಾ, ಅವ್ರು ಎಲ್ಲಿ ನೋಡಿದ್ರೋ ಗೊತ್ತಿಲ್ಲ, ನಾನು ನೋಡಿರಲಿಲ್ಲ ಆ ಥರ ಕೇಜಸ್ನ. ಮಧು ಅಣ್ಣ ಅವ್ರು ಏನು ಮಾಡಿದ್ರು, ಈ ಥರ ಮಾಡ್ಸೋಣ ಅಂದ್ಬಿಟ್ಟು ಅವರೇ ಐಡಿಯಾಗೆಲ್ಲ ಕೊಟ್ಟು ಸುಯಲ್ ಸರ್ ಹತ್ರ ಡೆವಲಪ್ಮೆಂಟ್ ಮಾಡಿಸಿ ಆ ಕೇಜ್ಗಳನ್ನೆಲ್ಲ ಮಾಡ್ತಿದ್ರು. ಸೊ ಇದು ಅನೌನ್ಸ್ಮೆಂಟ್ ಆಗ್ತಿದ್ದಂಗೆ ನನಗೆ ಬಂದಿರತಕ್ಕಂಥ ಒಂದು ಮಾಹಿತಿ ವಿಷಯದಲ್ಲಿ, ಟೂರ್ನಿಮೆಂಟು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗಿಂತ ಆ ಕೇಜಸ್ನ ನೋಡೋದಕ್ಕೆ ತುಂಬ ಜನ ಜಾಸ್ತಿ ಬಂದು ಅಕ್ಕಿಗಳು ಫಾರಿನ್ ಸೈಡ್ ನೋಡಿದ್ದು ಟಮ್ಲರ್ಗಳು ಆ ಥರ ಇದ್ದಿದ್ದು. ಬಟ್ ನೋಡಿ ಇದರಲ್ಲಿ ಹೂ ಜೊತೆ ನಾವು ಸ್ವರ್ಗ ಸೇರ್ಕೊಂಡ್ರೆ ನಾನು ಹೇಳಿರ್ಬೋದು, ಬಟ್ ಆ 4 ಜನ ಅಕ್ಕಿಗಳು ಕೊಟ್ರಲ್ಲ ಅದ್ರ ಜೊತೆ ನಾನು ಸೇರ್ಕೊಂಡೆ ಅನ್ನೋದಕ್ಕೆ ನನಗೆ ಖುಷಿ ಆಗುತ್ತೆ. ಈಗ ನನ್ನ ಹಿಂದೆ ಅವ್ರು ಬಂದಿಲ್ಲ, ಅವ್ರ ಹಿಂದೆ ನಾವು ಹೋಗಿದ್ದೀವಿ ಅನ್ನೋದು ಒಂದು ಖುಷಿ. ಸೊ ಸಕ್ಸಸ್ಫುಲ್ ಆಗೈತಾರೆ. ಆ್ಯಕ್ಚುಲಿ ಎಲ್ಲ ಔಟ್ಸೈಡ್ಗೂ ಹೋಯ್ತು ಅಕ್ಕಿಗಳು. ಬೆಂಗಳೂರಲ್ಲಿ ಒಂದು ಅಕ್ಕಿ ಮಾತ್ರ ಬೆಂಗಳೂರಿಗೆ ಸೀಮಿತ ಆಯಿತು, ಇನ್ನು 4 ಬರ್ಡ್ಸನ್ನು ಎಲ್ಲ ಔಟ್ಸೈಡ್ ಹೋಯ್ತು. ನಮ್ಗೆ ಅದೊಂದು ಹೊರಗಡೆನೆ ಹೋಗಿತ್ತು, ಖುಷಿ ಆಯಿತು. ಹಾವೇರಿ, ಕೋಲಾರ, ದೊಡ್ಡಬಳ್ಳಾಪುರ, ಬೆಂಗಳೂರು ಮತ್ತು ಇನ್ನೊಂದು ಚಿಕ್ಕಪೇಟೆ ಹತ್ರ ಒಬ್ರಿಗೆ ಹೋಯ್ತು. ಸೊ ಇದೊಂದು ಖುಷಿ ವಿಚಾರ. ಅದು ಬಿಟ್ಟರೆ ಇನ್ನೇನಿಲ್ಲ. ನೆಕ್ಸ್ಟು ಬರೋ ದಿನಗಳಲ್ಲಿ ನಮಗೆ ದೇವರು ಇದೇ ಥರ ಟೂರ್ನಮೆಂಟು ಮಾಡ್ತಾ ಹೋಗ್ತಾ ಇದ್ರೆ ನಾವು ಅದಕ್ಕೆ ಇನ್ನೂ ಸಪೋರ್ಟಿವ್ ಆಗಿರೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ರಿಗೂ. ಸ್ನೇಹಿತರೆ, ಇದು ಅನೌನ್ಸ್ಮೆಂಟ್ ಮಾಡ್ತಿದ್ದಂಗೆ ಆ್ಯಕ್ಚುಲಿ ನನಗಿಂತ ಬಿಫೋರು ಎಸ್ ಎ ದೌಡಿಯವ್ರು ಮಾಡ್ತಾಯಿದ್ರು. ಅವರು ಕಮೆಂಟ್ ಹಾಕೋದ ಮೂಲಕ ಆ ಥರ ಮಾಡ್ತಾಯಿದ್ರು. ಬಟ್ ಅವರು ಹೃದಯವಂತಿಕೆ ಮತ್ತು ಅಕ್ಕಿಗಳನ್ನ ತುಂಬ ಇಟ್ಟಿದ್ದಾರೆ, ಅವ್ರು ಕೊಟ್ಟು ಎಲ್ಲ ಮಾಡ್ತಾಯಿದ್ದಾರೆ. ಬಟ್ ನಮಗೆ ಇದಿರಲಿಲ್ಲ. ಬಟ್ ನಾವೇನಂದರೆ ಒಂದು ಪೇರ್ ಮಾಡೋಣ, ಅನೌನ್ಸ್ಮೆಂಟ್ ಮಾಡಿದ್ರೆ ಇನ್ನೊಂದು ಜನಕ್ಕೆ ಒಂದು ಆಕರ್ಷಣೆ ಆಗಿರುತ್ತೆ ಅಂತ ಟೂರ್ನಮೆಂಟಲ್ಲಿ ಮಾಡಿದ್ದು. ಬಟ್ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರೋದೇ ಎಸ್ ಎ ದೌಡಿಯವರು. ಇವರು ಇನ್ನೊಂದು ನಮ್ಮ ಜೊತೆ ವಾಲಂಟ್ರಿಯಾಗಿ ಬಂದರು. ಅವರು ಯಾರು ಮೇಟ್ರಿ ಆಗಲಿ ಬಲೂನ್ಸ್ ಆಗಲಿ ನಮ್ಮ ಗಿವ್ ಅವೇಗೆ ವಾಲಂಟ್ರಿಯಾಗಿ ಬಂದರು ಎಸ್ ಎ ದೌಡಿಯವರು, ಶ್ರೀನಣ್ಣ. ನಂಗೆ ಪರಿಚಯನೇ, ನಮಗೂ ಸ್ನೇಹಿತರು. ಏನಾದ್ರು ಮಾತಾಡಿ ಏನು ಹೇಳೋದಿಲ್ಲ. ಎಸ್ ಎ ದೌಡಿಲಿ ಈ ಕಾನ್ಸೆಪ್ಟ್ ಇಷ್ಟೇ. ನಾವು ಏನು ಶೋಕ್ ಮಾಡಿದ್ದೀವಿ ಇಲ್ಲಿಗೆ ಎಂಡ್ ಆಗುತ್ತೆ. 2024ಕ್ಕೆ ನಾನು ಎಂಡ್ ಮಾಡಿದೆ. 4 ಅಕ್ಕಿ ಬಿಟ್ಟಿದ್ದೆ, 4 ಸಿಲ್ಕೆ 8 ಅವರ್ ಮೇಲೆ ಅಕ್ಕಿ ಬಿಟ್ಟೆ. ಸಾಕು ನನ್ನ ಶೋಕು. ಇನ್ಮೇಲೆ ಕೆಲಸ ಕಾರ್ಯ ಜಾಸ್ತಿ ಇರೋದ್ರಿಂದ ಹೊಸ ಶೋಕ್ದಲ್ಲಿ ಬೆಳೆಸ್ಬೇಕು. ಇನ್ಮೇಲೆ ಹೊಸ ಶೋಕ್ದಲ್ಲಿ ಬರಲಿ. ನಮ್ಮ ಅಕ್ಕಿಗಳು ಅವೇ ಎಲ್ಲ ಚಿನ್ನ ಅಂತ ಇಕ್ಕೊಂಡ್ರೆ ಎಷ್ಟಕ್ಕೆ ಇಕ್ಕೋಬೋದು? ಹೌದು, ಬೇಡ. ಯಾರು ಹೊಸಬ್ರು ಬರೋದ್ರೆ ಕೊಡೋಣ ಅಂದ್ಬಿಟ್ಟು ಇವಾಗ ನೋಡಿ, ಇವರು ಸುಮಾರು ದಿವಸದಿಂದ ನೋಡ್ತಾ ಇದ್ದೀನಿ ಇವ್ರನ್ನ. ಇವ್ರೂ ಕೂಡ ಒಳ್ಳೆ ಮನಸ್ಸು ಚೇಂಜ್ ಆಗಿ ನಾನು ಕೊಡಬೇಕು ಅಂತ ಇವಾಗ ದೌಡಿ ಬೇರೆ ಮಾಡಿದ್ದೀನಿ ಅಂತ ಹೇಳಿದ್ರು. ಇವ್ರಿಗೂ ಒಳ್ಳೇದಾಗಲಿ. ನಾನು ಹೇಳೋದಷ್ಟೇ, ಎಸ್ ಎ ದೌಡಿ ಕಡೆಯಿಂದ ಹೊಸ ಶೋಕ್ದವ್ರಿಗೆ ಫ್ರೀಯಾಗಿ ಅಕ್ಕಿ ಕೊಡೋಂಥದ್ದು ಮಾಡ್ತೀನಿ. ಮತ್ತು ನನ್ನ ಕೈಲಾದಷ್ಟು ಚಿಕ್ಕ ಸಹಾಯ ಮಾಡ್ತಾನೆ ಇರ್ತೀನಿ ಅಕ್ಕಿ ಶೋಕಿ ಬೆಳೀಲಿ ಅಂತ. ನಾನು ಅಷ್ಟೇ ಅಕ್ಕಿ ಶೋಕ್ದಾರ ಆಗ್ಬಿಟ್ಟಿದ್ದೀವಿ ಏನೋ ಅನ್ನಿಸ್ಪಟ್ಟೋ, ಆ ಅಕ್ಕಿ ಶೋಕನ್ನ ಉಳಿಸಿ ಹೋಗ್ಬೇಕು ಅಂದ್ಬಿಟ್ಟು. ಇವಾಗ ನಾವು ಸತ್ತೋದು ಅಂದ್ಕೊಳ್ಳಿ, ಅಕ್ಕಿ ಯಾರಿಗೂ ಹೋಗುತ್ತೆ ಅಷ್ಟಕ್ಕಿ ತುಂಬ್ಕೊಂಡು, ಅದು ಯಾರಿಗಾರು ಹೋದ್ರೆ ನೆನೆಸ್ಕೊತಾರೆ. ಅದಕ್ಕೆ ನಾನೇನು ಮಾಡಿದೆ, ಈ ಥರ ಕೊಡ್ತಾ ಇರ್ತೀನಿ. ಕೆಲವರೆಲ್ಲ ಏನು ಗೊತ್ತಾ, ಇವರು ಆಡ್ಸೋರ ಇಲ್ಲೊಂದು ಡೌಟಲ್ಲಿ ಇರ್ತಾರೆ. ಅದು ನನಗೆ ಗೊತ್ತು, ಆಡ್ಸಿದ್ದೀನಿ ಹೇಳೋದು ಎಲ್ಲರಿಗೂ ಗೊತ್ತು ನನ್ನ ಜೊತೆಲಿರೋದು. ಅದಕ್ಕೆ ಆಡಿರೋ ಬರ್ಡೇ ಫ್ರೀ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ಫ್ರೀಯಾಗಿ ಪಟ್ಟಗಳು ಕೊಡ್ತಿದ್ದೆ ಆಡ್ಸ್ಕೊಳ್ಳಿ ಅಂತ. ಕೆಲವರಿಗೆ ಗೊತ್ತಾಗಲಿ ಅಂತಲೇ 6 ಅವರ್ಗೆ 4 ನಿಮಿಷ ಕಮ್ಮಿ ಇರೋದು 2 ಟೂರ್ನಮೆಂಟ್ಗೆ ಆಡಿರೋ ಅಂತಕ್ಕಿನೇ ಗಿಫ್ಟಾಗಿ ಕೊಟ್ಟಿದ್ದೀನಿ. ಯಾಕೆ ಶೋಕ್ ಮಾಡ್ಕೊಳ್ಳಿ ಬೆಳೀಲಿ ಅಂತ. ಅದನ್ನು ನಂಗೆ ಗೊತ್ತು. ಸುಮಾರು ದೌಡಿಲಿ ಅವೇ ಹಂಗೆ ಅಕ್ಕಿ ಇಕ್ಕಿದ್ದಾರೆ, ಕೊಡಲಿ. ಇವಾಗ ನೀವು ಹೊಸ ದೌಡಿ ಮಾಡಿದ್ದೀರಿ ಅಂತಾರೆ. ನಮಗೇನಾಗುತ್ತೆ ಗೊತ್ತಾ ಸರ್, ನಿಮ್ಗೆ ಎಷ್ಟು ಬೇಕು ಸಪೋರ್ಟ್ ಮಾಡೋಣ ಅನಿಸುತ್ತದೆ ನನಗೆ. ಹಂಗೆ ಎಲ್ಲರೂ ಸಪೋರ್ಟ್ ಮಾಡಬೇಕೆ ಹೊರತು ಶೋಕ್ದಾರ್ ನಾವೆಲ್ಲ ಅಣ್ತಮ್ದಿರ್ತಾರೆ ಶೋಕ್ದಾರ್ಗಳು, ಬೇರೆ ಅಲ್ಲ. ನಾವು ಶೋಕ್ದಾರ್ ಅಂದರೆ ಅಣ್ತಮ್ದಿರು. ಎಲ್ಲರೂ ಒಟ್ಟಾಗಿ ಶೋಕ್ ಮಾಡೋಣ ಅಂತ ಎಸ್ ಎ ದೌಡಿ ಈ ಕಾನ್ಸೆಪ್ಟ್ ಅಷ್ಟೇ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲ ಒಳ್ಳೇದಾಗಿ ಶೋಕಿಂಗ್ ಮಾಡಿ. ಯಾರೇ ಅಕ್ಕಿ ಬಿಡಬೇಕು ಅಂದರೂ ಅಷ್ಟೇ, ಈ ಏನು ಹೇಳ್ತಾರಲ್ಲ ಮತ್ತು ತಾನಿಕ್ಕು ಅವು ಬಿಡಿ, ಸಾಚವಾಗಿ ಆಡಲಿ. ಅದು 3 ಅವರ್ ಆಡಿ 4 ಅವರ್ ಆಡಿ 5 ಅವರ್ ಸಾಚವಾಗಿ ಬಿಡಿ, ಅಕ್ಕಿ ಆಡುತ್ತೆ. ಯಾಕೆಂದರೆ ಸಾಚವಾಗಿ ಬಿಟ್ಟು 12 ಅವರ್ ತಕ್ಕ ಅಕ್ಕಿ ಆಡ್ಸಿದ್ದೀನಿ ಅಂದರೆ ಆಡುತ್ತೆ. ಪ್ರಯತ್ನ ಪಡಬೇಕು. ಅಂದರೆ 8 ಅವರು 7 ಅವರು 6 ಅವರು ನಾರ್ಮಲಾಗಿ ಆಡುತ್ತೆ. ವೆದರ್ ಸೆಟ್ ಆದರೆ 12 ಅವರ್ ತನಕ ಆಡ್ತವೆ. ಸಾಚವಾಗಿ ಬಿಡಿ ಅಂತ ನಾನು ಹೇಳ್ಕೊತೀನಿ. ಅದು ಬಿಟ್ಟು ಇನ್ನೇನು ಹೇಳೋದಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಆಮೇಲೆ ಇನ್ನೊಂದು, ಅಕ್ಕಿನ ನೀವು ಪ್ರೀತಿಯಿಂದ ಸಾಕಿ
ಅಕ್ಕಿ ಯಾರೋ ಹೇಳಿದ್ರು ಇದು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡೆಲ್ಲ ನೀವು ಮಾಡೋಕೆ ಹೋಗ್ಬಿಡಿ. ಯಾಕಂದ್ರೆ ನಿಮ್ಮನೆ ಒಳ್ಳೆ ಅಕ್ಕಿಗಳು ಇರುತ್ತೆ. ನಾವು ಬೇರೆ ಅಕ್ಕಿ ನೋಡ್ಬೇಕಂದ್ರೆ ಬೇರೆ ಮನೆಗೆ ಹೋಗಿ ಬೇರೆ ಕಡೆ ಹೋದರೆ ಆಸೆ ತುಂಬ ಬರ್ತಾ ಇರುತ್ತೆ. ನಮ್ಮ ಅಕ್ಕಿ ಶೋಕ್ದಾರಗಳು ಏನು ಗೊತ್ತಾ, ಎಷ್ಟಿದ್ರೂ ಸಾಕಾಗಲ್ಲ. ಅದರಿಂದ ನಿಮ್ಮ ಮನೆ ಅಕ್ಕಿನ ನೀವು ಚೆನ್ನಾಗಿ ಮೇಯಿಸಿ, ಯಾವತ್ತಿದ್ರೂ ನಿಮ್ಮ ಕೈ ಹಿಡಿಯುತ್ತೆ. ಇವತ್ತು ಆಡಲಿಲ್ಲ ಅಂದರೆ ನಾಳೆ ಆಡಿ ಹೆಸರು ಮಾಡಿಕೊಡುತ್ತೆ. ಅದನ್ನು ನೀವು ದೂರ ಮಾಡಿಬೇಡಿ. ಇದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಅದು ನಿಮಗೆ ಲಾಸ್ ಆಗುತ್ತೆ. ಯಾಕಂದರೆ ಗೊತ್ತಾಗಲ್ಲ ಅಕ್ಕಿಗಿನ ತಾಳ್ಮೆಯಿಂದ ನಮ್ಮ ಮನುಷ್ಯರು ಲೈಫನ್ನ ತಾಳ್ಮೆಯಿಂದ ಜೀವನ ಮಾಡ್ಕೊಳ್ಬೇಕು. ಹಂಗೆ ಅಕ್ಕಿ ಶೋಕಿನ ತಾಳ್ಮೆಯಿಂದ ಅಕ್ಕಿ ನೀವು ಸಾಕಿ ಟೂರ್ನಮೆಂಟ್ಗೆ ಬಿಡಿ. ಇವತ್ತು ಆಡಿಲ್ಲ ನಾಳೆ ಆಡುತ್ತೆ, ಕೈ ಹಿಡಿಯುತ್ತೆ ಅಂತ ನಾನು ಎಲ್ಲ ನನ್ನ ಪ್ರೀತಿಯ ಪಾರಿವಾಳ ಶೋಕ್ದವ್ರಿಗೆ ಹೇಳ್ತೀನಿ. ತುಂಬ ಧನ್ಯವಾದಗಳು. ಓಕೆ ಅಣ್ಣ, ನಮ್ಮ ಇದು ಚಾನಲ್ಗೆ ಬಂದಿದ್ದೀವಿ. ಥ್ಯಾಂಕ್ಸ್. ಇರಲಿ ಒಳ್ಳೆಯದು.